ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್. ನಾವಿರುವುದು ಫಸ್ಟು ಯಾವಾಗಲೂ ಏನೋ ಪ್ರಾಬ್ಲಮ್ ಇರಲಿ, ಏನೋ ಕೆಲಸ ಇರಲಿ, ಈಸ್ ರಿಲೇಟೆಡ್ ಟು ಬೋರ್ವೆಲ್ ಅಂದರೆ ನಾವು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಫಸ್ಟು ಬಂದಿದ್ದೀವಿ, ಒಂದು ಕೆಲ್ಲು ಹಾಕ್ಬಿಟ್ಟು ನೋಡ್ತಾಯಿದ್ವಿ ನೀರು ಪೊಸಿಷನ್ ಹೆಂಗಿದೆ ಅಂತ. ನಾರ್ಮಲಾಗಿ ಎಲ್ಲ ಬೋರ್ವೆಲ್ ನಾವು ರೀಡ್ರಿಲ್ ಮಾಡೋಕ್ಕಾಗಲ್ಲ. ನೀವು ರೀಡ್ರಿಲ್ ಮಾಡಬೇಕಂದ್ರೆ ಫಸ್ಟು ಸ್ಟಡಿ ಮಾಡಬೇಕು. ಹಳೆ ಡೆಪ್ತು ಎಷ್ಟೈತೆ, ಯಾವಾಗ ಡ್ರಿಲ್ ಮಾಡಿದ್ದಾರೆ, ಫಿಲ್ಟರ್ ಪೈಪ್ ಹಾಕಿದ್ದಾರೆ ಇಲ್ಲನ, ಯಾವ ಲೊಕೇಶನ್ನಲ್ಲಿ ಸಿಚುವೇಷನ್ನಲ್ಲಿ ಆ ಬೋರ್ ಐತೆ ಅಂತ ನಾವು ಫಸ್ಟು ನೋಡಬೇಕು. ಕ್ಯಾಮರಾ ಬಂದು ಎಷ್ಟು ದೂರ ಬೋರ್ ಐತನೋ ಅಷ್ಟು ದೂರನೇ ಹೋಗುತ್ತೆ, ಸರಿನಾ? ಅದು ಬಿಟ್ಟು ಹೋಗಲ್ಲ. ನಾವು ಫರ್ದರ್ ಡೆಪ್ತ್ನಲ್ಲಿ ನೀರು ಐತೆ ಇಲ್ಲ ಅಂತ ನಾವು ಕಂಡುಹಿಡಬೇಕು, ಕನ್ಫರ್ಮ್ ಮಾಡಬೇಕು. ಕೆಳಗಡೆ ನೀರಿದ್ದರೆ ಪರವಾಗಿಲ್ಲ. ಇದು ಬಂದು ನನ್ನ ಲೆಕ್ಕ ಪ್ರಕಾರ 379 ನೀರಿದೆ, ಕೆಳಗಡೆ ನೀರಿಲ್ಲ. ಸೊ ರೀಡ್ರಿಲ್ಲಿಂಗ್ ಸೆಟ್ ಆಗಲ್ಲ. ಹಂಗೆ ಹೇಳಿದ್ರೆ ಒಪ್ಕೊಳ್ತಾರಾ? ಇಲ್ಲ. ಇದು ಕೆಲಸ ಬಂದು ಸೈಂಟಿಫಿಕ್ ಡಿವೈಸ್ ಐತೆ, ಅದರಲ್ಲಿ ಚೆಕ್ ಮಾಡಿಬಿಟ್ಟು ನೋಡಬೇಕು. ಅದರಲ್ಲಿ 380 ಅಂತ ಬಂದಿದೆ, ಸರಿನಾ? ಸೊ ಇದು ಏನು ಮಾಡ್ಬೋದು, ಬೋರ್ವೆಲ್ ಕ್ಲೀನಿಂಗ್ ಮಾಡ್ಬೋದು. ಒಳ್ಳೆ ರಿಸಲ್ಟ್ ಬಂದುಬಿಟ್ರೆ ರೀಡ್ರಿಲ್ಲು ಮಾಡ್ಬೋದು. ಬಟ್ ಸಫಿಷಿಯೆಂಟ್ ಜಾಗ ಇಲ್ಲಿ ಇಲ್ಲ, ಸರಿನಾ? ನೆಕ್ಸ್ಟ್ ಬಂದು ನಾವು ರೀಚಾರ್ಜ್ ಮಾಡಬೇಕಂದ್ರೆ ಏನು ಮಾಡಬೇಕು, ಫಸ್ಟು ನಮ್ಮ ಸೈಡಿಂದ ಒಂದು ಕ್ಯಾಮರಾ ಸ್ಕ್ಯಾನಿಂಗ್ ಮಾಡಬೇಕು. ಮಾಡಿಬಿಟ್ಟು ಬೋರ್ ಚೆನ್ನಾಗಿದೆ ಇಲ್ಲ ಅಂತ ಕನ್ಫರ್ಮ್ ಮಾಡಬೇಕು. ಕೆಲವು ಜಾಗ ಲೂಸ್ ಇರುತ್ತೆ, ಬೋಲ್ಡಸ್ ಇರುತ್ತೆ, ಸರಿನಾ? ಫಿಲ್ಟರ್ ಪೈಪ್ ಹಾಕಿರ್ತಾರೆ, ಅದೆಲ್ಲ ಕನ್ಫರ್ಮ್ ಮಾಡಬೇಕು. ಒಂದು ಟ್ರ್ಯಾಕ್ಟರ್ ನೀರು ಬಿಡಬೇಕು. ನೀವೇ ಯೂಟ್ಯೂಬಲ್ಲಿ ಹೇಳಿದಿಲ್ಲ ಒಂದು ಟ್ರ್ಯಾಕ್ಟರ್ ನೀರು ಬಿಡಬೇಕಂತ, ಎಲ್ಲ ಬೋರ್ಗೂ ಬಿಡಂಗೆ ಇಲ್ಲ. ನಮ್ಮ ಸೈಡಿಂದ ಕ್ಯಾಮರಾ ಮಾಡಿ ಕನ್ಫರ್ಮ್ ಮಾಡಿ ಬಿಡ್ಬೋದು ಅಂತ ಹೇಳಿ ಮೇಲೇ ನೀರು ಬಿಟ್ಟರೆ ಒಳ್ಳೆಯದು. ಎಲ್ಲ ಬೋರ್ಗೆ ನೀವು ನೀರು ಬಿಟ್ಟರೆ ಬೋರ್ನಲ್ಲಿಂದ ಕೆಲ್ಲು ಬಿದ್ದೋಗ್ಬಿಟ್ಟು ಮೋಟ್ರ್ ಆಚೆ ಕಡೆ ಬರಲ್ಲ, ಸರಿನಾ? ಯಾವುದು ಬಂದು ಸಿಂಪಲ್ಲಾಗಿ ಮಾಡೋಂಗಿಲ್ಲ, 4 ಸಲ ಯೋಚನೆ ಮಾಡಿಬಿಟ್ಟು ಮಾಡಬೇಕು. ನಾನು ಒಂದೊಂದು ವೀಡಿಯೋನಲ್ಲಿ ಒಂದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳ್ಕೊಂಡು ಬರ್ತಾಯಿದ್ವಿ, ಅದು ನೋಡಿಕೊಂಡು ಹೋಗಿ ನೀವು, ಸರಿನಾ? ಅದು ಓವರ್ಫ್ಲೋ ಆಗಿದ್ರೆ ನಾವು ರೀಚಾರ್ಜ್ ಮಾಡೋದು. ರೀಚಾರ್ಜ್ ಅಂದರೆ ಏನು, ಈಗ ಬೋರ್ವೆಲ್ಲು ಒಂದು ಕೆಳಗಡೆ ನಿಮಗೆ ಸೋರ್ಸ್ ಐತೆ ಬಾಟಮ್ನಲ್ಲಿ, ಅಲ್ಲಿ ಬಾಟಮ್ನಲ್ಲಿ ಆ ಸೋರ್ಸ್ ಕ್ಲೋಸ್ ಆಗಿದೆ, ಮಣ್ಣು ಬಂದು ಒಂದು 50 ಅಡಿ ಇದ್ದರೆ ನಾವು ಓಸ್ ಕ್ಲೀನಿಂಗಲ್ಲಿ ಮಾಡ್ಬೋದು. ಹಳೆ ಟ್ರಿಪ್ಪೆಲ್ಲ ಮುಂಚೆ ಚೆನ್ನಾಗಿ ಇದೇ ಡೆಪ್ತ್ನಲ್ಲಿ ಮುಂಚೆ ಚೆನ್ನಾಗಿ ನೀರು ಬಂದಿದೆ, ಈಗ ಬರ್ತಾ ಇಲ್ಲ ಅಂದರೆ ಎಂಟಿ ಗ್ಯಾಪ್ಗಳಿರ್ಬೋದು. ಅದೆಲ್ಲ ಫ್ಲಶ್ ಮಾಡಿಬಿಟ್ಟು ನೋಡಿದರೆ ನಿಮಗೆ ಏನಾಗುತ್ತಂದರೆ ಹೋಲ್ಸ್ಗಳೆಲ್ಲ ಕ್ಲಿಯರ್ ಆಗುತ್ತೆ. ಬೈ ಚಾನ್ಸು ಇಮ್ಮಿಡಿಯೇಟಾಗಿ ನಿಮಗೆ ಎಫೆಕ್ಟಿವ್ ಇಲ್ಲ ಅಂದರೂ ಸರಿ, ನೀರು ಬರೋ ಟೈಮ್ನಲ್ಲಿ ಚೆನ್ನಾಗಿ ಪಿಕಪ್ ಆಗುತ್ತೆ. ಇದೆಲ್ಲ ವೀಡಿಯೋಗಳು ಹಾಕಿದ್ದೀವಿ, ಕಸ್ಟಮರ್ ರಿವ್ಯೂ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ, ಸರಿನಾ? ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಸ್ಟಡಿ ಮಾಡಿ, ಸರಿನಾ, ಸಕ್ಸಸ್ ಆದಮೇಲೆ ನಿಮಗೆ ಹೇಳ್ತಾ ಇದ್ವಿ, ಸರಿನಾ? ಫಸ್ಟ್ ಬಂದು ಇದು ಸೆಟ್ ಆಗಿಲ್ಲ ಅಂತ ಕಂಡೀಷನ್ಗೆ ಬಂದಿದೆ. ಆಮೇಲೆ ಬೇರೆ ಬೋರ್ ಮಾಡ್ಬೋದಾ, ಬೇರೆ ಬೋರ್ ಮಾಡೋಕ್ಕೆ ಜಾಗ ಐತೆನಾ? ನಾರ್ಮಲಾಗಿ ರೋಬೋ ಬೋರ್ ಮಾಡಬೇಕಂದ್ರೆ ನಿಮಗೆ 11 ಫೀಟ್ ಬೇಕು. 11 ಫೀಟ್ ಬೇಕಂದರೆ ಕೆಳಗಡೆ ಬಂದು ಆಳ ಮಾಡ್ತಾರೆ, ಇಲ್ಲ ಮೇಲೆ ಹೊಡಿತಾರೆ, ಸೀಲಿಂಗ್ ಮಾಡಬೇಕು. ಕೆಳಗಡೆ ಬಂದು 9 ಅಡಿಗೆ 9 ಅಡಿ ಆಳ ಮಾಡಿಬಿಟ್ಟು 2 ಅಡಿ ಆಳ ಮಾಡಿಬಿಟ್ಟು 11 ಫೀಟ್ ಬರುತ್ತೆ. ನಮ್ಮದು ಹಂಗಿಲ್ಲ, ನಮ್ಮದು ಬಂದು ನಮ್ಮ ಇರೋ ಮಿಷಿನ್ ಬಂದು ಸ್ವಲ್ಪ ಚಿಕ್ಕದು, 10.2 ಇದ್ದರೆ ನಡೆಯುತ್ತೆ. ಸೊ 10.2 ಇಲ್ಲಿ ಐತೆ. ಸೊ ಯಾವ ಬಿಲ್ಡಿಂಗ್ ಸ್ಟ್ರಕ್ಚರು ಟಚ್ ಮಾಡೋಂಗಿಲ್ಲ, ಸರಿನಾ? ಸರಿ, ಇದು ಬೋರ್ ಮಾಡ್ಬೋದು ಅಂತ ಹೊಸ ಪ್ಲಾನ್ ಮಾಡೋಣ ಅಂತ ಐಡಿಯಾ ಬಂತು. ಇದು ಸ್ಟಡಿ ಮಾಡಿ ಮೇಲೆ
ಹೊಸ ಪಾಯಿಂಟು ಮಾಡಿಬಿಟ್ರೆ ನೀರಿರಬೇಕು. ಅದು ಎಲ್ಲಿ ಮಾಡಬೇಕು? ಗಾಡಿ ಎಲ್ಲಿ ಸೆಟ್ ಆಗುತ್ತೋ, ಯಾವುದು ಎಲ್ಲಿ ಸ್ಟೆಪ್ ಮಾಡಕತ್ತಾರ ಇಲ್ಲ ಅಂತ ಜಾಗ ಸಿಕ್ಕತ್ತ ಅಂತ. ಆಮೇಲೆ ಹೇಳಿದ್ರು ಕೆಳಗಡೆ ಬಂದು ನಾವು ಸಂಪ್ ಹಾಕಿದ್ದೀವಿ, ಅಲ್ಲಿ ಕ್ಲೋಸ್ ಆಗಿದ್ದಾರೆ. ಸಂಪ್ ಇದ್ರೆ ಹೆಂಗೆ ಡ್ರಿಲ್ ಆಗುತ್ತೆ? ಮೇಲೆ ಕಂಬಿ ಮೋಲ್ಡಿಂಗ್ ಹಾಕಿರ್ತಾರೆ, ಕೆಳಗಡೆ ಬಾಟಮ್ನಲ್ಲಿ ಕಂಬಿ ಮೋಲ್ಡಿಂಗ್ ಹಾಕಿರ್ತಾರೆ, ಅದು ಆಗಲ್ಲ. ಎಲೆಕ್ಟ್ರಿಕ್ ವೈರ್ಗಳು, ಪೈಪ್ ಕನೆಕ್ಷನ್ಗಳು ಬೇರೆ ಏನೋ ಬಂದಿದೆ ಅನ್ನೋ ಎಲ್ಲ ವಿಚಾರಣೆ ಮಾಡಬೇಕು. ಅದು ಸೈಟ್ ಇನ್ಸ್ಪೆಕ್ಷನ್ ಬಂದರೆ ಮಾತ್ರನೇ ಆಗುತ್ತೆ, ಫೋನಲ್ಲೇ ಹೇಳಂಗಿಲ್ಲ. ನಾನು 2 ಡೀಟೇಲ್ಸ್ ಹೇಳ್ತಾ ಇದ್ವಿ. ಒಂದು, ನಿಮ್ಮ ಕಡೆಯಿಂದ ಪಾಯಿಂಟ್ ಚೆಕ್ ಮಾಡಿಬಿಟ್ಟಿದ್ದೀವಿ, ನೀವು ಬೇರೆ ಡ್ರಿಲ್ ಮಾತ್ರ ಮಾಡಿ ಅಂತ ಮಾಡಿಕೊಡ್ತೀವಿ, ಏನು ತೊಂದರೆ ಇಲ್ಲ. ಅದಕ್ಕೆ ಬಂದು ಸೈಟ್ ಇನ್ಸ್ಪೆಕ್ಷನ್ 2000 ಚಾರ್ಜ್ ಆಗುತ್ತೆ. ನಮಗೆ ಮಾಡೋಕ್ಕೆ ಆಗುತ್ತಾ ಇಲ್ಲ ಅಂತ ನಾವು ಥಿಂಕ್ ಮಾಡಬೇಕು, ಸರಿನಾ? ನಂಬರ್ 2, ನಾವು ಬೋರ್ವೆಲ್ ಚೆಕ್ ಮಾಡಿದ ಮೇಲೆ ನೀವು ಬೇರೆ ಹತ್ರನೂ ಡ್ರಿಲ್ಲಿಂಗ್ ಮಾಡ್ಕೊಬೋದು. ಯಾಕಂದರೆ ನನ್ನ ಹತ್ರ 10 ರೂಪಾಯಿ ಜಾಸ್ತಿ. ನೀವು 10 ರೂಪಾಯಿ ಜಾಸ್ತಿ ಕೊಟ್ರೂ ಸರಿ, 12,000 ರುಪೀಸ್ ಡಿವೈನಿಂಗ್ ಚಾರ್ಜಸ್ಸು, ಅದು 10,000 ರೂಪಾಯಿ ಎಕ್ಸ್ಟ್ರಾ ಪ್ಲಸ್ 30,000 ರುಪೀಸ್ ನಿಮಗೆ ನಾನು ಸೇವ್ ಮಾಡಿ ತೋರಿಸ್ತೀವಿ. ನಂಬಲ್ಲ ನೀವು, ಸರಿನಾ? ನಂಬಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ಬಂದು ಮ್ಯಾಕ್ಸಿಮಮ್ ಬಂದು 2 lakhs ಸೇವ್ ಮಾಡ್ಬೋದು. ಅದು ಹೆಂಗೆ ಅಂದರೆ, ಫಿಲ್ಟರ್ ಪೈಪು ನಾವು ನಾರ್ಮಲಾಗಿ ಇಂಟ್ರೆಸ್ಟ್ ಕೊಡಲ್ಲ, ಸರಿನಾ? ಅದು ದೊಡ್ಡ ಕತೆ. ಅದು ಹೇಳಬೇಕಂದ್ರೆ ನಿಮಗೆ ಪರ್ಸ್ನಲಾಗಿ ಹೇಳಬೇಕು, ಸರಿನಾ? ಬೈ ಚಾನ್ಸ್ ಎಲ್ಲೋ ಪ್ರಾಬ್ಲಮ್ ಬಂದರೆ ನೆಸೆಸಿಟಿಸಿದ್ರೆ ಹಾಕ್ಬೇಕು. ನಾನು ಹಾಕಿದ್ದೀವಿ, ನಂದು 11,000 ವೀಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ವಿ, 1-2 ವೀಡಿಯೋಗೆ ಮಾತ್ರ ಹಾಕಿದ್ವಿ, ನೆಸೆಸಿಟಿಸಿರೋ ವೀಡಿಯೋಕ್ಕೆ ಹಾಕಿದ್ವಿ. ಎಲ್ಲರೂ ಬಂದು ಆ ಥರ ಇಲ್ಲ, ರೇಟು ಕಡಿಮೆ ಮಾಡಿಬಿಟ್ಟು ಫಿಲ್ಟರ್ ಪೈಪ್ ಹಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ, ಸರಿನಾ? ಅದೇ ಥರ ನೀವು ಪಾಯಿಂಟ್ ಮಾಡಿಬಿಡಿ. ನಂದು ರೇಟು 10 ರೂಪಾಯಿ ಕಡಿಮೆ, 10 ರೂಪಾಯಿ ಬೇಡ, 20 ರೂಪಾಯಿನೂ ಕಡಿಮೆ ಮಾಡೋಣ, ಏನು ತೊಂದರೆ ಇಲ್ಲ ನನ್ನ ರೇಟ್ನಲ್ಲಿ, ಸರಿನಾ? ಕಡಿಮೆ ಮಾಡಿಬಿಟ್ಟು ಡ್ರಿಲ್ ಮಾಡಿ ಕೊಡ್ತೀವಿ. ನನ್ನ ಹತ್ರ ಬಂದು ರೋಬೋ ಗಾಡಿನೂ ಐತೆ, ನೆಕ್ಸ್ಟ್ ರಾಡ್ ಕ್ಲೀನಿಂಗ್ ಗಾಡಿನೂ ಐತೆ, 2 inch ವಾಟರ್ ಹೋಸ್ ಕ್ಲೀನಿಂಗ್ ಗಾಡಿನೂ ಐತೆ. ನೆಕ್ಸ್ಟ್ ಬಂದು ದೊಡ್ಡ ಗಾಡಿಗಳು, ಏನದು ಸೆನ್ಸಾರ್ ಗಾಡಿ ಎಲ್ಲ, ನಾರ್ಮಲ್ ಗಾಡಿನೂ ಐತೆ, 6 ವೀಲರ್ನೂ ಐತೆ, ಎಲ್ಲ ಟೈಅಪ್ ಮಾಡಿಕೊಂಡಿದ್ದೀವಿ. ಅದನ್ನು ಹೆಂಗೆ ಯೂಟ್ಯೂಬ್ನಲ್ಲಿ ಯಾವ ವಿಡಿಯೋ ನೋಡ್ತಿರೋ, ಯಾವ ಗಾಡಿ ನೀವು ನೋಡ್ತಿರೋ ಅದೇ ಗಾಡಿನೇ ಬರುತ್ತೆ, ಗೊತ್ತಾಯ್ತಾ? ಅದೇ ಗಾಡಿನೇ ಬರುತ್ತೆ. ಇದು ಬಂದು ಡಿವೈಸು, ಇದನ್ನೇ ಜನಗಳು ನಂಬ್ತಾರೆ. ನಮ್ಮ ಟ್ರೆಡಿಷನಲ್ ನಂಬೋದು ಕಷ್ಟ. ಟ್ರೆಡಿಷನಲ್ನಲ್ಲಿ 27 ವರ್ಷ ಎಕ್ಸ್ಪೀರಿಯನ್ಸ್ ಐತೆ. ನಾರ್ಮಲಾಗಿ ನಾನು ಪಾಯಿಂಟ್ ಚೆಕ್ ಮಾಡೋದು 3 ಜನ ಚೆಕ್ ಮಾಡ್ತಾರೆ. ಅದು ಹೆಂಗೆ ಅಂದರೆ, ಫಸ್ಟು ಬಂದು ಸೈಟ್ ಹತ್ರ ಬಂದುಬಿಟ್ಟು ಒಂದು ಚಿಕ್ಕ ಪೂಜೆ ಮಾಡಿ, ಮಾಯಮಂತ್ರಲ್ಲ ಎಲ್ಲ ಸುಮ್ಮ ಆರ್ಡಿನರಿ ಪೂಜೆನ ಅಗರಬತ್ತಿ ಕರ್ಪೂರ ತೋರಿಸ್ಬಿಟ್ಟು, ಸರಿನಾ? ಪೆಂಡಲಮ್ ಹತ್ರ ಮ್ಯಾಪ್ ಡೌಸ್ನಲ್ಲಿ ಒಂದು ಪಾಯಿಂಟು ಕಂಡುಹಿಡಿತೀವಿ. ಸೈಟ್ ಹತ್ರ ಹೋಗಲ್ಲ, ಆಚೆ ನಿಲ್ಲಿಸ್ಕೊಂಡ್ಬಿಟ್ಟು ಒಂದು ಪಾಯಿಂಟ್ ಕಂಡುಹಿಡಿತೀವಿ. ಆಮೇಲೆ ಆ ಜಾಗ ತೆಂಗಿನಕಾಯಿನಲ್ಲಿ ಸರ್ಚ್ ಮಾಡ್ತೀವಿ, ಅದರಲ್ಲಿ ಒಂದು ಡೇಟಾ ಕಲೆಕ್ಟ್ ಮಾಡ್ತೀವಿ, ಒಂದು ರಿಪೋರ್ಟ್ ಸಿಕ್ಕುತ್ತೆ. 1.5 ಇಂಚು, 2 ಇಂಚು, 3 ಇಂಚು, ಇಷ್ಟು ಫೀಟಿಗೆ ನೀರು, ಅಷ್ಟು ಫೀಟಿಗೆ ನೀರು, ಇಷ್ಟು ಗ್ಯಾಪು ಅಂತ ಬರುತ್ತೆ. ಅದೇ ಥರ ಡಿವೈಸ್ ತೊಗೊಂಡ್ಬಿಟ್ಟು ಒಂದು ಸಲನೇ ಚೆಕ್ ಮಾಡೋದು. ಸ್ಟಾರ್ಟಿಂಗ್ನಲ್ಲಿ ನನಗೆ ಗೊತ್ತಿಲ್ಲ, ಈಗ ಹೋಗ ಎಕ್ಸ್ಪೀರಿಯನ್ಸ್ ಆಗಾಗ ಕೊಂಚ ಸ್ವಲ್ಪ ಗೊತ್ತಾಯಿತು. ಸೊ 3 times ಮಾಡಿಬಿಡ್ತೀವಿ, 3 ಸ್ಟೇಜ್ಗೆ, ಸರಿನಾ? ಡೆಪ್ತು ನೀವು ಎಷ್ಟು ಹೇಳ್ತೀರೋ ಅಷ್ಟಕ್ಕೆ ಮಾಡಿ ತಿಳ್ಕೊಬೋದು. ನಾರ್ಮಲಾಗಿ 800, 1000, 1500 ಫೀಡ್ ಮಾಡಿಬಿಟ್ಟು ನೋಡ್ಬೋದು ಅಷ್ಟು ಆಗುತ್ತಾ ಅಂತ. ಆಮೇಲೆ ಆ ಪಾಯಿಂಟದ್ದು ಡಿವೈಸ್ ತೊಗೊಂಡ್ಬಿಟ್ಟು
ತೆಂಗಿನಕಾಯಿನಲ್ಲಿ ಕ್ರಾಚ್ ಮಾಡ್ತಿಲ್ಲ ಆ ಪಾಯಿಂಟಿಗೆ ಕ್ರಾಚ್ ನಮಗೆಲ್ಲ ಸಮಾಧಾನ ಆಗದೆ ಎಸ್ ಸರ್ ಯು ಗಾಟ್ ದ ಪಾಯಿಂಟ್ ಅಂತ ಹೇಳ್ತೀವಿ. ಹಂಗೆ ಇಲ್ಲ ಅಂದರೆ ನಾನು ಏನು ಚಾರ್ಜ್ ಮಾಡಿದೆ ಸರಿನಾ ಅದರಲ್ಲಿ 50% ಆವಾಗಲೇ ಕೊಟ್ಬಿಡ್ತೀವಿ. ಸರ್ ನನ್ನ ಲೆಕ್ಕ ಪ್ರಕಾರ ನೀರಿಲ್ಲ ನೀವು ಬೋರ್ ಹಾಕೋದು ಬೇಸ್ಟ್ ಅಂತ ಸರಿನಾ. ಓಕೆ ನೀರು ಐತೆ ಅಂದರೆ ನೀವು ಒಪ್ಕೊಂಡ್ರೆ ನಾವೇ ಬಂದು ಡ್ರಿಲ್ ಮಾಡಿ ಕೊಡ್ಬೋದು. ರೋಬೋ ಇದ್ರೂ ಅಷ್ಟೇ, ಸೆನ್ಸಾರ್ದು ಅಷ್ಟೇ, ನಾರ್ಮಲ್ ಗಾಡಿದ್ರು ಅಷ್ಟೇ ಸರಿನಾ. ಅದೇ ಥರ ಕೆಲವು ಜಾಗ ಹಳೆ ಬೋರ್ನಲ್ಲಿ ನೀರು ಬರಲ್ಲ ಸರಿನಾ. ನಾವೇನು ತಿಳ್ಕೊಂಡಿದ್ದೀವಿ ನಮ್ಮ ಇದರಲ್ಲಿ ನೀರು ಇಲ್ಲ ಅಂತ ತಿಳ್ಕೊಳ್ತೀವಿ. ಇದು ಬಂದು ಏನಿದ್ರೆ ಒಂದು ಎಕ್ಸಾಂಪಲ್ಗೆ 600 ಫೀಟ್ ಬೋರ್ ಅಂತ ಇಟ್ಕೊಳ್ಳಿ, 320ನಲ್ಲಿ ನೀರು ಬರ್ತಾ ಇರ್ಬೋದು ಸರಿನಾ, ಜೋರಾಗಿ ಬರ್ತಾ ಇರ್ಬೋದು. ಅದು ಡೆಡ್ ಎಂಡ್ ಐತೆಲ್ಲ ಯಾವುದೋ ಒಂದು ಜಾಗನಲ್ಲಿ ಹೋಗ್ತಾ ಇರ್ಬೋದು. ಅದು ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಸೊಲ್ಯೂಷನ್ ಐತೆ. ಎಕ್ಸಾಂಪಲ್ಗೆ ಈಗ ಬಂದು 600 ಬೋರ್ನಲ್ಲಿ 590ಗೆ ನೀರು ಹೋಗ್ತಾ ಇದ್ದಂದರೆ ಏನು ಮಾಡೋಂಗಿಲ್ಲ, ಫರ್ದರ್ ಡೆಪ್ತು ಆಳ ಮಾಡಬೇಕು. ಆಳ ಮಾಡಿದರೆ ನಿಮಗೆ ಹೊಸ ಸೋಸು ಸಿಗ್ಬೋದು, ಸಿಕ್ಕಲಿಲ್ಲ ಅಂದರೂ ಸರಿ ಸ್ಟೋರೇಜು ಜಾಗ ಸಿಕ್ಕುತ್ತೆ, ಅದಂತ ನೀವು ನೀರು ತಗೊಳ್ಬೋದು. ಇಲ್ಲ ಅಂತ ಬೇರೆ ಒಂದು ಟ್ರೀಟ್ಮೆಂಟ್ ಐತೆ ಅದು ಮಾಡಿ ಸರಿನಾ. ಇದು ಯೂಟ್ಯೂಬ್ನಲ್ಲಿ 100% ಹೇಳಂಗಿಲ್ಲ, 100% ಹೇಳಿದ್ರೆ ನನಗೆ ಏನು ಬಿಸ್ನೆಸ್ ಆಗಲ್ಲ ಸರಿನಾ. ಕ್ಲೈಮ್ಯಾಕ್ಸ್ ಏನಂದರೆ ನೀವು ಡೈರೆಕ್ಟಾಗಿ ಬಂದರೆ ಮಾತ್ರನೇ ಹೇಳೋಕ್ಕಾಗತ್ತೆ ಸರಿನಾ. ಎಷ್ಟೋ ಸೀಕ್ರೆಟ್ಗಳು ಐತೆ, ಪೂರ್ತಿ ಬಿಡಂಗೆ ಇಲ್ಲ ಸರಿನಾ. ನಿಮಗೆ 30%, 40%, 70%, 90% ಇದು ಎಂಟು ಎದು ಹಿಡ್ಕೊಂಡು ಹೋಗೋದು ಈ ಥರ ಬಂದರೆ ಇದು. ಕೆಲವು ಜಾಗ ಬಂದು ನೀರು ಬರಲ್ಲ ಅಂದರೆ ಹಳೆ ಮೋಟ್ರು ಮಣ್ಣಿನಲ್ಲಿ ಕವರ್ ಆಗಿರುತ್ತೆ. ಕವರ್ ಆಗಿದ್ರೆ ಅದು ಏನೋ ಅದು ಬೇರೆ ಟ್ರೀಟ್ಮೆಂಟ್, ಫ್ಲಶಿಂಗ್ ಮಾಡಿಬಿಟ್ಟು ರಿಮೂವ್ ಮಾಡಬೇಕು ಆ ಥರ. ವಿಡಿಯೋ ನೋಡೋರು ಕಸ್ಟಮರ್ಗೆ ಒಂದು ಡೌಟು, ಸರ್ ಬೇರೆಯವರು ಏನು ರೇಟ್ ಮಾಡ್ತಾರೋ ಆ ರೇಟ್ನಲ್ಲಿ ನೀವು ಮಾಡಿ ಸರ್. ನಾವು ಮಾಡ್ಬೋದು, ಬೇರೆಯವ್ರು ಹೆಂಗೆ ಕೆಲಸ ಮಾಡ್ತಾರೋ ಅದೇ ಥರನೇ ಮಾಡ್ಬೋದು. ಪಾಯಿಂಟು ನಾವು ಚೆಕ್ ಮಾಡಲ್ಲ, ನೀವು ಬಂದು ಪಾಯಿಂಟು ಕೊಡಿ, ನಾವು ಡ್ರಿಲ್ಲಿಂಗ್ ಮಾಡಿ ಕೊಡ್ತೀವಿ, ಕಾಂಪಿಟೇಷನ್ ರೇಟ್ನಲ್ಲಿ ಮಾಡ್ಬೋದು ಸರಿನಾ. ಬೇರೆಯವರು ಹೆಂಗೆ ಮಾಡ್ತಾರೆ ಅದೇ ಥರನೇ. ಬೇರೆಯವ್ರಿಗೂ ನಮಗೂ ಏನು ವ್ಯತ್ಯಾಸ ಆದರೆ ಏನಿಲ್ಲ, ನಾವು ಮಾಡಿದ್ರು ಅದೇ ಮಿಷಿನು, ಅವರು ಮಾಡಿದ್ರು ಅದೇ ಮಿಷಿನು. ನಮ್ಮ ಮೋಟಿವೇಶನ್ ಏನೋ ಅವ್ರ ಮೋಟಿವೇಶನ್ ಏನೋ, ಅವ್ರ ಮೋಟಿವೇಶನ್ ಡೆಪ್ತು ಅದೇ. ಅವ್ರು ಮಾಡಿದರೆ ಎಷ್ಟು ಡೆಪ್ತು ಹೊಡಿಬೇಕು ಅಂತ ಕೇಳ್ತಾರೆ, ಯಾವ ಜಾಗ ಅಂತ ಕೇಳ್ತಾರೆ, ಅಲ್ಲಿ ಡ್ರಿಲ್ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ, ಬಿಲ್ಲು ಕ್ಲೈಮ್ ಮಾಡಿಬಿಟ್ಟು ಹೋಗ್ತಾರೆ. ನೀರಿನ ಹೋಗಾರ ಅವ್ರಿಗೆ ಏನು ಟೆನ್ಷನ್ ಇಲ್ಲ, ಬಂದ್ರೂ ಪ್ರಾಬ್ಲಮ್ ಇಲ್ಲ, ಬಂದಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮದು ಏನು ಮಾಡ್ತೀವಿ, ಎಷ್ಟು ಫೀಟ್ಗೆ ನೀರು ಬರುತ್ತೆ ನಾನು ಹೇಳಿಬಿಡ್ತೀವಿ. ಆ ಜಾಗಾಗ ನೀರು ಬರುತ್ತಾ ಇಲ್ಲನೋ ನಾವು ಬಂದು ನಮ್ಮ ಮೈನಲ್ಲಿ ನೀರು ಬಂದುಬಿಡಬೇಕು, ನೀರು ಬಂದುಬಿಡಬೇಕು, ನೀರು ಬಂದುಬಿಡುತ್ತೆ ಬರ್ತಾ ಇದೆ ಅಂತ ಅದೇ ಮೋಟಿವ್ನಲ್ಲಿ ಇರ್ತೀವಿ. ಸೊ ಅಂಥ ಮೋಟಿವ್ನಲ್ಲಿ ಮಾಡೋದು ನನ್ನ ಲೆಕ್ಕ ಪ್ರಕಾರ ನಾವು ಯಾವ ಈ ಥರ ಥಿಂಕ್ ಮಾಡಿದ್ನೋ ಆ ಥರ ಕೆಲಸ ನಡೆಯುತ್ತೆ ಸರಿನಾ. ಎವ್ರಿ ರಾಡು ನೀರು ಬಂದುಬಿಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಬೈ ಚಾನ್ಸ್ ಬಂದಿಲ್ಲ ಅಂದರೂ ಸರಿ, ನಮ್ಮ ಯೂಟ್ಯೂಬ್ನಲ್ಲಿ ಇದು ಒಂದು ಕೊಡ್ತೀವಿ ರಿಕ್ವೆಸ್ಟು, ಸರ್ ಈ ಥರ ನಮ್ಮ ಡ್ರಿಲ್ಲಿಂಗ್ನಲ್ಲಿ ನೀರು ಸರಿಯಾಗಿ ಬಂದಿಲ್ಲ, ಇನ್ನೂ ಜೋರಾಗಿ ಬರಬೇಕು, ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಯರ್ಲಿ ನಮ್ಮದು 48,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಅದನ್ನೆಲ್ಲ ಅಟ್ಲೀಸ್ಟು 4 ಜನ ಪ್ರೇಯರ್ ಮಾಡಿದರೂ ಸರಿ, ನೀರು ಬಂದುಬಿಡುತ್ತೆ, ಏನು ತೊಂದರೆ ಇಲ್ಲ ಸರ್. ನನಗೆ ಸಮಾಧಾನ ಆಗಿದ್ರೆ ಪಾಯಿಂಟ್ ಕೊಡೋದು, ಇಲ್ಲ ಅಂತ ಪಾಯಿಂಟ್ ಕೊಡಲ್ಲ ಸರಿನಾ. ಇದು ಬಂದು ರೋಬೋನಲ್ಲಿ ವೀಡಿಯೋ ನಮ್ಮದು ಒಂದು ವೀಡಿಯೋ ಮಾತ್ರ 46 lakhs ಜನ ನೋಡಿದ್ದಾರೆ. ಸೊ ಅದಕ್ಕೆ ನಾವು ಬಂದು ಪಾಪ್ಯುಲರ್ ಆಗಿಬಿಟ್ಟಿದ್ವಿ ಸರಿನಾ. ನಾವು ಎಲ್ಲದ್ರಲ್ಲೂ ಪಾಪ್ಯುಲರು, ಬಟ್ ಯೂಟ್ಯೂಬ್ ಟೀಮ್ ವರ್ಕ್ ನನಗೆ ಸೇರಿ ಏನು ಕೊಟ್ಟಿದ್ದಾರೆ, ಇವರು ರೋಬೋನಲ್ಲಿ ಫೇಮಸ್ಸು ಅಂತ
ಮಾರ್ಕ್ ಕೊಟ್ಟಿದ್ದಾರೆ, ಸ್ಟಾರ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ನಡುವೆ ನನಗೆ ರೋಬೋ ಡ್ರಿಲ್ಲಿಂಗೆ ಜಾಸ್ತಿ ಎನ್ಕ್ವೈರಿ ಬರ್ತಾಯಿದೆ. ಸರಿನಾ? ಫಸ್ಟು ನಾವು ಏನು ಮಾಡ್ತೀವಿ, ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಇದು ಬಂದು ಹಳೆ ಬೋರ್ಗೆ ಸೈಟ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿದ್ವಿ. ಹೊಸ ಬೋರಿದ್ರೆ ನಾವು ನೋಡೋಂಗಿಲ್ಲ, ನೀವು ಕೇಳೋಂಗಿಲ್ಲ. ನೀವು ನಮ್ಮ ವೀಡಿಯೋ ಮಾಡ್ತಾರೆ ಪೂರ್ತಿ ನೋಡಿದರೆ ನಿಧಾನವಾಗಿ ಅದನ್ನೆಲ್ಲ ಎಲ್ಲ ಐತೆ. 11 ಫೀಟ್ ಹೈಟ್ ಇರಬೇಕು, ಎಂಟ್ರೆನ್ಸ್ನಲ್ಲಿ ಕೊಟ್ಟರೆ ಒಳ್ಳೆಯದು, ವಾಸ್ತು ಟ್ಯಾಲಿ ಆಗಬೇಕು. ಸರಿನಾ? ನೋಡಿ, ಈ ಜಾಗನಲ್ಲಿ ಹೊಸ ಪಾಯಿಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಫಸ್ಟು ಸೈಟ್ ಇನ್ಸ್ಪೆಕ್ಷನ್ಗೆ ಬಂದಿದ್ದೀವಿ, ಅದರಲ್ಲಿ ನೀರಿಲ್ಲ. ಸರಿನಾ? ಅದಕ್ಕೆ ಬಂದು ಹೊಸ ಪಾಯಿಂಟ್ ನೀರು ಇರುತ್ತೆ ಇಲ್ಲ ಅಂತ ನೋಡಬೇಕು. ಇದರಲ್ಲಿ ನೀರು ಪಾಯಿಂಟ್ ಸಿಕ್ಕಿಲ್ಲ ಸರಿ, ನಾ ಏನು ಚಾರ್ಜ್ ಮಾಡಿದ್ರೆ 50% ಡಿಸ್ಕೌಂಟ್ ಬಂದ್ಬಿಡುತ್ತೆ. ಸರಿನಾ? ಬಟ್ ನೀರು ಸಿಗ್ತದೆ, ನೀರಿದೆ ಇದರಲ್ಲಿ, ನೀರಿದೆ. ಬಿಟ್ಟು ನಮಗೆ ಪಾಯಿಂಟ್ ಬಂದರೆ ಏನು ಮಾಡ್ತೀವಿ, ಡೆಮಾಲಿಷನ್ ಮಾಡಬೇಕಾ ಇಲ್ಲನ, ಗಾಡಿ ಸಿಕ್ಕಾಗುತ್ತಾ ಇಲ್ಲನ, ಕವರ್ ಸಿಕ್ಕಾತಿಲ್ಲನ ಅಂತ ಕರೆಕ್ಟಾಗಿ ಹೇಳ್ಬಿಡ್ತೀನಿ ನಿಮಗೆ. ಸರಿನಾ? ನೋಡಿ, ಹೈಟ್ ನೋಡ್ತಾ ಇದ್ದೀವಿ, ನೀರೂ ಐತೆ, ಹೈಟ್ನು ನೋಡ್ತಾ ಇದ್ದೀವಿ. ವಿಡಿಯೋ ಫಸ್ಟ್ ಟೈಮ್ ನೋಡಬಹುದಿದ್ರೆ ಖಂಡಿತಾಗ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ, ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಯಾರಿಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋ ಪ್ಲೈನ್ ಆಗಿ ಬಿಟ್ಟಿದ್ದೀವಿ, ಅವರೇ ನೋಡ್ಕೊಳ್ಳಿ ಅಂತ. ಲೈವ್ ವಿಡಿಯೋ ಥರ ಏನು ನಡೆಯುತ್ತೋ ಹಾಗೆ ಎಡಿಟಿಂಗ್ನ ಮಾಡಲ್ಲ. ಇದು ಬಂದು ಸ್ಪೀಚ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾಯಿದ್ದೆ, ಅವಾಗ ಏನಂತ ವಿಷಯ ಗೊತ್ತಾಗತ್ತೆ. ಎಲ್ಲ ವಿಡಿಯೋನಲ್ಲಿ ತೆಂಗಿನಕಾಯಿನೇ ಬರುತ್ತೆ, ಬಟ್ ಒಂದೊಂದು ಸೈಟ್ಗೆ ಒಂದೊಂದು ಥರ ರಿಪೋರ್ಟ್ ಬರುತ್ತೆ. ಸರಿನಾ? ಇದು ವಿಡಿಯೋ ಮಾಡಿದ್ದು ಒಂದು ಟೈಮ್, ರೆಕಾರ್ಡಿಂಗ್ ಮಾಡ್ತಾಯಿದ್ದು 4-5 ಟೈಮ್ಸ್ ಇರುತ್ತೆ. ಸರಿನಾ? ರೆಕಾರ್ಡಿಂಗ್ ಮಾಡೋ ಟೈಮ್ನಲ್ಲೇ ಕಾಲ್ಸ್ ಬರೋದು, ಆವಾಗಲೇ ಡಿಸ್ಟರ್ಬೆನ್ಸ್ ಬರೋದು, ಆವಾಗ ಸ್ಟಾಪ್ ಮಾಡಿ ಪಾಸ್ ಮಾಡಿ ತುಂಬ ಪ್ರಾಬ್ಲಮ್ ಬರುತ್ತೆ. ಬಟ್ ನೀವು ಕಂಟಿನ್ಯೂ ಆಗಿ ನೋಡ್ಬಿಡ್ತೀರ. ಇದು ಬಂದು ಪೆಂಡಲಮ್ಮು ಟ್ರೆಡಿಷನಲ್ ಮೆಥಡು. ಎಷ್ಟು ಗ್ಯಾಪ್ಗಳಿದೆ ಅಂತ ಇದೆ 27 ವರ್ಷದಿಂದ ಚೆಕ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಬಂದು ಮಾಡೋದು ಬಂದು ಮಿಷಿನಲ್ಲಿ ಪಾಯಿಂಟ್ ಮಾಡಿಬಿಟ್ರೆ ಮಿಷಿನಲ್ಲಿ ಕಂಡುಹಿಡೋದು ಕ್ರಾಚ್ ಚೆಕ್ ಮಾಡೋದು ತುಂಬ ಈಸಿ. ಕಸ್ಟಮರು ಮಾಡ್ಬೋದು, ನಾವು ಮಾಡ್ಬೋದು. ಸರಿನಾ? ನೆಕ್ಸ್ಟ್ ಏನು ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾವು ಬಂದು ಫಿಲ್ಟರ್ ಪೈಪ್ಗೆ ಇಂಟ್ರೆಸ್ಟು ಕೊಡಲ್ಲ. ನೀವು ಫಿಲ್ಟರ್ ಪೈಪ್ ಹಾಕೋದು ಅವಾಯ್ಡ್ ಮಾಡಿ. ಸರಿನಾ? ಫಿಲ್ಟರ್ ಪೈಪು ಯಾವ ಕಾರಣಕ್ಕೆ ಆಗಬೇಕು ಅಂದರೆ, ನೀವು ಕೇಸಿಂಗು ಎರೆಕ್ಷನು 100 ಫೀಟು ಮಾಡಿದ್ದೀರ, ನೀರು 620ನಲ್ಲಿ ಬಂದಿದೆ, ಬೋರ್ ಡೆಪ್ತು 1000 ಫೀಟು. ಈಗ 620ನಲ್ಲಿ ಬೋಲ್ಡಸ್ ಏನೋ ಬರುತ್ತಾ, ಶಿಲ್ಟಿ ಏನೋ ಆಯಿತಾ, ಕಲರ್ ಚೇಂಜ್ ಆಯಿತಾ, ಲಾಸ್ಟಾಗಿ ಕಟ್ಟಿಂಗ್ಸ್ ಟೈಮ್ನಲ್ಲಿ ಹೆಂಗೆ ಗೊತ್ತಾಗುತ್ತೆ, ಯಾವ ಕಲರ್ ಬಂದಿದೆ ಅಂತ ಗೊತ್ತಾಗುತ್ತೆ. ಒಂದು 10 ನಿಮಿಷ ಗಾಡಿ ಸ್ಟಾಪ್ ಮಾಡಿಬಿಟ್ಟು ನೀವು ಫ್ಲಶಿಂಗ್ ಮಾಡಿ, ನಾವು ಫ್ಲಶಿಂಗ್ ಸಪ್ರೇಟಾಗಿ ಚಾರ್ಜ್ ಮಾಡ್ತಾಯಿದ್ವಿ. ಒಂದು 10 ನಿಮಿಷ ನಿಲ್ಸ್ಕೊಂಡ್ಬಿಟ್ಟು ನೀವು ಕ್ಲೀನ್ ಮಾಡಿದರೆ, ಶಿಲ್ಟ್ ಇದ್ದರೆ, ಬೋರ್ ಕ್ಲೋಸ್ ಆಗಿದ್ರೆ ನಿಮಗೆ ಆಚೆ ಕಡೆ ಮಣ್ಣು ಬಂದುಬಿಡುತ್ತೆ, ಬೋಲ್ಡಸ್ಸು ಬಂದು ಬೀಳುತ್ತೆ. ಎಷ್ಟು ನೀರು ಐತೆ ಅಂತಲೂ ನೋಡಬೇಕು. ಸೊ ಲಾಸ್ಟಾಗಿ ನೀವು ಫ್ಲಶಿಂಗ್ ಮಾಡಬೇಕು. ಸರಿನಾ? ಒಂದು ಬೋರ್ವೆಲ್ನಲ್ಲಿ 1000 ಫೀಟ್ ಮಾಡಿಬಿಟ್ಟಿದ್ದಾರೆ. ದೊಡ್ಡ ಗಾಡಿ ಕತೆ ಹೇಳ್ತಾ ಇದ್ದೀವಿ, 1000 ಫೀಟು ಡ್ರಿಲ್ ಮಾಡಿಬಿಟ್ಟಿದ್ದಾರೆ. ಸರಿನಾ? ನೀರೇ ಬಂದಿಲ್ಲ, ಆಗ ನೀರು ಇಲ್ಲ ಅಂತ ಲೆಕ್ಕ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ,
ಯಾವುದೋ ಒಂದು ಪಾಯಿಂಟು ಡಿವೈನರು ಚೆಕ್ ಮಾಡಿದರೂ ಪರವಾಗಿಲ್ಲ, ಚೆಕ್ಕು ಮಾಡಿಲ್ಲ ಅಂದರೂ ಪರವಾಗಿಲ್ಲ. 1000 ಫೀಟು ಡ್ರಿಲ್ ಮಾಡಿಬಿಟ್ರೆ ಒಂದು ಮನೆಗೆ ಬರೋ ಥರ ನೀರು ಸ್ವಲ್ಪ ಖಂಡಿತಾಗ ಇರುತ್ತೆ. ಚಿಕ್ಕ ಚಿಕ್ಕ ಸೋರ್ಸ್ಗಳಿದೆ, ಗೊತ್ತಾಗಲ್ಲ. ಅದಕ್ಕೆ ಬೋರ್ವೆಲ್ ಫಿನಿಷಿಂಗ್ ಟೈಮ್ನಲ್ಲಿ ಒಳ್ಳೆ ಫ್ಲಶ್ ಔಟು ನಾವು ಮಾಡಬೇಕು. ಮಾಡಿದರೆ ಚಿಕ್ಕ ಚಿಕ್ಕ ಸೋರ್ಸ್ಗಳು ಓಪನ್ ಆಗುತ್ತೆ. ಸರಿನಾ? ಬೈ ಚಾನ್ಸ್ ನೀವು ಪಾಯಿಂಟ್ ಚೆಕ್ ಮಾಡಿದ್ರ ಅಂತ ಬಂದು ನೀರು ಮಿಸ್ಸೇ ಚಾನ್ಸ್. ಫಸ್ಟ್ ಗ್ಯಾಪ್ ಅಂದರೆ 408 ಯಾವಾಗಲೂ 1200 ಡ್ರಿಲ್ ಮಾಡಿ. ಈಗ ವಾಟರ್ ಲೆವೆಲು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ 1200 ಮ್ಯಾಕ್ಸಿಮಮ್ ಡ್ರಿಲ್ ಮಾಡಿದ್ರೆ ತುಂಬ ಒಳ್ಳೆ. 2000 ಮಾಡೋರು ಇದ್ದಾರೆ, ಅದೆಲ್ಲ ಬೇಕಾಗಿಲ್ಲ. ನಾವು ಕಂಡಿರೋ ಪಾಯಿಂಟು 1000 ಫೀಟ್ ಒಳಗಡೆ ನೀರಿರಬೇಕು. ಆ ಥರ ಇದ್ದರೆ ನಾವು 100-200 ಎಕ್ಸ್ಟ್ರಾ ಮಾಡ್ಬೋದು. நம்ம ஸ்டாப் பண்ணிக்கலாம், ஃபர்தர் டெப்த் போக தேவையில்லை. சரிங்களா? நெக்ஸ்ட் அதில் தண்ணி கிடைக்கலன்னா இப்போ ಬೋರ್ವೆಲ್ ಕೆಲಸದಲ್ಲಿ ಕ್ಯಾಮರಾ ಸ್ಕ್ಯಾನಿಂಗು ತುಂಬ ಯೂಸ್ ಆಗುತ್ತೆ. 800 ಯಾವುದೋ ಕೆಲಸ ಇರಲಿ, ಸರಿನಾ? ಸ್ಕ್ಯಾನ್ ಮಾಡಿದರೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ಬೈ ಚಾನ್ಸು ನೀರು ಬಂದಿಲ್ಲ ಅಂದರೆ ನಿಮಗೆ ಬಂದು ಪೈಪು ಡ್ಯಾಮೇಜು ಆಗಿರ್ಬೋದು, ಬೋರ್ನಲ್ಲಿ ವಾಟರ್ ಲೆವೆಲ್ ಕಡಿಮೆ ಆಗಿರ್ಬೋದು, ಇಲ್ಲ ನೀರು ಬಂದುಬಿಟ್ಟು ಬೇರೆ ಜಾಗ ಲೀಕೇಜ್ ಆಗ್ಬೋದು, ಇಲ್ಲ ಬೋರ್ ಮಾತ್ರ ಪಂಪು ಮೋಟ್ರು ಮಣ್ಣಲ್ಲಿ ಕೂತ್ಕೊಂಡಿರುತ್ತೆ. ಎಲ್ಲ ವಿಷಯ ಗೊತ್ತಾಗುತ್ತೆ. ಕ್ಯಾಮರಾ ಮಾಡಿದರೆ ಅದು ಒಂದು ಪೆನ್ ಡ್ರೈವ್ನಲ್ಲಿ ನಾವು ಸೇವ್ ಮಾಡಿಕೊಳ್ಬೇಕು, ಮೊಬೈಲ್ನಲ್ಲೂ ಹಾಕ್ಕೊಳ್ಳಬೇಕು. ಸರಿನಾ? ಇದು ಬಂದು ಒಂದು ಜಾಗ ಹೋಗಿದ್ದೀವಿ, ಹಳೆ ಜಾಗ ಸೈಟ್ ಇನ್ಸ್ಪೆಕ್ಷನ್ ಹೋಗಿದ್ದೀವಿ, ಆಗಿಲ್ಲ, ಅದಕ್ಕೆ ಹೊಸ ಪಾಯಿಂಟು ಕೊಡ್ತಾಯಿದ್ವಿ. ಪ್ಲೈನಾಗೂ ವಿಡಿಯೋ ಬಿಟ್ಟಿದ್ದೀವಿ. ಇಷ್ಟು ದೂರ ವೇಸ್ಟ್ ಮಾಡೋದು ಬೇಡ ಅಂತ ನಿಮಗೆ ಬೋರ್ವೆಲ್ ಇನ್ಫಾರ್ಮೇಷನ್ ಬ್ಯಾಕಪ್ ಹೇಳ್ತಾ ಇದ್ದೀವಿ. ನಿಮಗೆ ಯಾವುದೋ ಕಾರಣ ಏನೋ ಒಂದು ಡೌಟ್ ಬಂದರೆ ಬೆಳಗ್ಗೆ 9ರಿಂದ ಬೆಳಗ್ಗೆ 10, ಸಾಯಂಕಾಲ 5ರಿಂದ ಸಾಯಂಕಾಲ 6 ಯಾವುದೋ ಮಾಹಿತಿಗಳು ನೀವು ಖಂಡಿತಾಗೆ ಆನ್ಸರ್ ಮಾಡ್ಬೋದು. ಈ ಥರ ದೊಡ್ಡ ವಿಡಿಯೋಗಳು ಬಿಟ್ಟರೆ ನಿಮಗೆ ನೋಡೋಕ್ಕೆ ಅದಕ್ಕೆ ನಾನು ಶಾರ್ಟ್ ವಿಡಿಯೋ ಬಿಡ್ತಾ ಇದ್ದೀನಿ. ಶಾರ್ಟ್ ವಿಡಿಯೋನಲ್ಲಿ 2.5 inches ಕ್ರಿಯೇಟೆಡ್ MME ಬೋರ್ವೆಲ್ ಅಂತ ಬರುತ್ತೆ. ಅದು ಹೋಗ್ಬಿಟ್ಟು ಪ್ರೆಸ್ ಮಾಡಿದರೆ ಅದು ಕೆಳಗಡೆ ಲೈನ್ ಸಿಗುತ್ತಲ್ಲ, ಸೆಕೆಂಡ್ ಲೈನ್ .com ಅದು ಪ್ರೆಸ್ ಮಾಡಿದರೆ gmail.com ಅದೇನೋ ಬರುತ್ತೆ. ಅದು ಪ್ರೆಸ್ ಮಾಡಿದರೆ ಕ್ರಿಯೇಟೆಡ್ ಬೈ MME ಬೋರ್ವೆಲ್ ಅಂತ ಇರುತ್ತೆ. ಅದು ಪ್ರೆಸ್ ಮಾಡಿದ್ರೆ ಫುಲ್ ವಿಡಿಯೋ ಗೊತ್ತಾಗ್ಬಿಡುತ್ತೆ. ಶಾರ್ಟ್ ವಿಡಿಯೋ ಶಾರ್ಟಾಗೂ ಇರುತ್ತೆ. ಶಾರ್ಟ್ ವಿಡಿಯೋನಲ್ಲಿ ಸೆಕೆಂಡ್ ಲೈನು ನೀವು ಪ್ರೆಸ್ ಮಾಡಿದರೆ ಅದು ಶಾರ್ಟ್ ವಿಡಿಯೋದು ಫುಲ್ ವಿಡಿಯೋ ನೋಡ್ಬೋದು. ಇದು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಸರಿನಾ? ನಿಮಗೆ ಯೂಸ್ಫುಲ್ ಅಂತ ಫೀಲ್ ಮಾಡಿದ್ರೆ ನಮಗೆ ಬಂದು ಯೂಸ್ ಮಾಡಿದ್ರೆ ಬೇರೆಯವ್ರಿಗೆ ಶೇರ್ ಮಾಡ್ಬೋದು. ನಮಗೆ ಒಳ್ಳೆಯ ಕಮೆಂಟು ಬೇಡ, ಬ್ಯಾಡ್ ಕಮೆಂಟು ಬೇಡ, ಕಮೆಂಟೇ ಬೇಡ. ನನ್ನ ಡ್ಯೂಟಿ, ನನಗೆ ಗೊತ್ತಿರೋ ವಿಷಯ ಯೂಟ್ಯೂಬಲ್ಲಿ ಹಾಕ್ತೀವಿ. ನಿಮಗೆ ಇಷ್ಟ ಇದ್ದರೆ ನೋಡ್ಬೋದು, ಕಷ್ಟ ಹಿಡಿದ್ರೆ ಬಿಟ್ಬಿಡ್ಬೋದು. ನನ್ನ ಜವಾಬ್ದಾರಿ ಏನಿಲ್ಲ. ಸರಿನಾ? ನಿಮಗೆ ಒಳ್ಳೆಯದು ಆಗುತ್ತಂತ ಮೈಂಡಲ್ಲಿ ನಾವು ವೀಡಿಯೋ ಹಾಕ್ತಾಯಿದ್ವಿ. ನಿಮಗೆ ಬೇಜಾರಿದ್ರೆ ದಯವಿಟ್ಟು ನೀವು ಲೈಕ್ ಕೊಡೋದು ಬೇಡ, ಕಮೆಂಟ್ ಕೊಡೋದು ಬೇಡ, ಸಬ್ಸ್ಕ್ರೈಬ್ ಮಾಡೋದು ಬೇಡ. ಸರಿನಾ? ಓಕೆ. ಒಂದೊಂದು ಬೋರ್ವೆಲ್ನಲ್ಲಿ ಒಂದೊಂದು ವಿಷಯಗಳು ಹೇಳಿತೀವಿ. 1 hour ನಮ್ಮ ಚಾನಲ್ ವೀಡಿಯೋ ನೋಡಿಬಿಟ್ರೆ ನೀವು ಒಂದು ಬೋರ್ವೆಲ್ ಆಫೀಸೇ ಓಪನ್ ಮಾಡ್ಬೋದು, ಅಷ್ಟು ಡೀಟೇಲ್ ಐತೆ. ಸರಿ, ಟೈಮ್ ಹಾಕ್ಕೊಂಡು ಬರ್ತಾಯಿದೆ. ನಾವು
ಆಲ್ ಇಸ್ ವೆಲ್ ಇನ್ನೊಂದು ಒಳ್ಳೆ ವಿಡಿಯೋನಲ್ಲಿ 1140 ಟ್ರೈ ಮಾಡೋಣ. 2.6 தான் வந்து ஓகே அப்ப 2.5 2.6 தேவையில்லை. நம்ம 1000ல ஸ்டாப் பண்ணலாம். ஓகே சரிங்களா? இது வரைக்கும் பரவாயில்ல. 700 இருக்கும் 2.25 இருந்திருக்கு. நல்ல சோர்ஸ். ஸோ அதில் நம்ம ஸ்டாப் பண்ணலாம். இல்லைனா வந்து 2.6 தான் இருக்கு. 600 ஏதோ சம்திங் இருக்கு. 600 சம்திங் இருக்கு மினிமம்ல. ஸோ அது பெட்டர். 600 மினிமம், 1140 மேக்ஸிமம், 2.6 வாட்டர் 1057. புரியுதுங்களா? ஓகே. ஸோ யூ கேன் கோ ஹெட், ஒன்றும் பிரச்சனை இல்லை. மோட்ரு ஓகே.